ಇನ್ನು ಇಸ್ರೇಲ್ನಲ್ಲಿ ಸಿಲುಕಿದ್ದಂತಹ ಕನ್ನಡಿಗ ನದೀಮ್ ಹುಸೇನ್ನ ಪೋಷಕರು ಒಂದು ರೀತಿ ಕಂಗಾಲಾಗಿದ್ದಾರೆ, ಆತಂಕದಲ್ಲಿ ಅವರಿದ್ದಾರೆ. 1 ವರ್ಷದ ಹಿಂದೆ ಮೆಡಿಕಲ್ ಕಾಲೇಜ್ಗೆ ಜಾಯಿನ್ ಆಗಿದ್ದ ನದೀಮ್ ಪೋಷಕರಲ್ಲಿ ಈಗ ಆತಂಕ. ಯಾವ ಸೋರ್ಸು ನಮಗೆ ಸಿಗ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ, ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ಇಸ್ರೇಲ್ನಲ್ಲಿ 1 ವರ್ಷದ ಹಿಂದಷ್ಟೇ ಹೋಗಿದ್ದಾನೆ. ಅಲ್ಲಿ ಸುರಕ್ಷಿತವಾಗಿದ್ದಾನಾ ಇಲ್ವಾ ಗೊತ್ತಿಲ್ಲ. ಅವನು ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ರೆ ಸಾಕು, ದಯವಿಟ್ಟು ಕಳಿಸ್ಕೊಡಿ ಅಂತ ಪರಿಪರಿಯಾಗಿ ಬೇಡ್ತಾ ಇದ್ದಾರೆ. ಸರಿಯಾಗಿ ಮಾತನಾಡೋಕೆ ಆಗ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ ಇದೆ. ಸೊ ನಮಗೆ ಅಲ್ಲಿ ಏನು ಕಂಡೀಷನಲ್ಲಿ ಇದ್ದಾನೆ, ಅವನಿರುವಂತಹ ಜಾಗ ಸೇಫ್ ಆಗಿದೆಯಾ ಇಲ್ವಾ ಏನೂ ಗೊತ್ತಾಗ್ತಿಲ್ಲ ಅಂತ. ಕಾರಣ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಬಿಕ್ಕಟ್ಟು, ಯುದ್ಧ ವಾತಾವರಣ, ಎರಡೂ ಕಡೆಯಿಂದಲೂ ಕೂಡ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡಿಗನ ಕುಟುಂಬಸ್ಥರ ಆಕ್ರಂದನ. ಅನೇಕ ಕನ್ನಡಿಗರು ಸಿಲುಕು ಹಾಕೊಂಡಿದ್ದಾರೆ. ಅದರಲ್ಲಿ ನದೀಮ್ ಅನ್ನುವರು, ಬೆಂಗಳೂರಿನ ಆನೆಪಾಳ್ಯದಲ್ಲಿರುವಂತಹ ನದೀಮ್ ಅವರ ಪೋಷಕರು ನಮ್ಮ ಜೊತೆ ಇದ್ದಾರೆ. ಸಹಜವಾಗಿ ಅವರಲ್ಲಿ ಆತಂಕ ಇದೆ. ಈಗ ಅವ್ರನ್ನ ಮಾತಾಡ್ಸೋಣ, ಪೋಷಕರನ್ನ. ಈಗ ನದೀಮ್ ಅವರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದಾರಾ? ಸೊ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮೇಡಮ್? ಆವಾಗ ಈಗ ಎಲ್ಲ ಎದ್ದಿಸಿದ್ದಾರೆ, ಎದ್ದಿದ್ದಾರೆ ಅವರು ಭಯ ಬಿಟ್ಟಿದ್ದಾರೆ. 4 ದಿನದಿಂದ ಅವ್ರ ನಿದ್ದೆ ಇಲ್ಲ ಅವರಿಗೆ. ಮತ್ತು ಕಾಂಟ್ಯಾಕ್ಟ್ನು ಜಾಸ್ತಿ ಆಗ್ತಾ ಇಲ್ಲ, ಬೇರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಲ್ಲಿಂದ. ನಾವು ಗೌರ್ಮೆಂಟ್ನಿಂದ ಅಪೀಲ್ ಮಾಡ್ತಿರಿದ್ದೀನಿ. ನೀವು ಏನು ಹೇಳ್ತಾ ಇರೋದು? ಈಗ ಒಂದಿಷ್ಟು ಅಲ್ಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ರೆ ಅಥವಾ ವಾಪಸ್ ಕರೆಸ್ಕೊಳ್ಳಿ ಅಂತ? ಎಲ್ಲ ವಾಪಸ್ ಕಳಿಸ್ಬೇಕು ಅಲ್ಲಿಂದ ಬೆಂಗಳೂರಿಗೆ ಸೇಫ್ ಆಗಿ ವಾಪಸ್ ಬಂದರೆ ಸಾಕು.